ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು. ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ ಎನ್ಡಿಎ ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೆಡಿಯು ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು ಎನ್ಡಿಎ ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬ ಟೆನ್ಷನ್ಲಿದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾ ಪಲ್ಟಾ ಹರಿಯಾಣ ಥರ ಆಗಿಬಿಟ್ರೆ, ಮಹಾರಾಷ್ಟ್ರ ಥರ ಆಗಿಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟ್ರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ನು ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ಥರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗ್ಬೋದು. ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ, ಜನರ ನಿರ್ಧಾರದಿಂದ ಅಂತ. ನೀವು ಎಕ್ಸ್ಟೆನ್ಸಿವ್ ಆಗಿ ಬಿಹಾರವನ್ನು ತಿರುಗಾಡಿದಂಥವ್ರು, ಅಲ್ಲಿನ ಹಳ್ಳಿಗಳಿಗೆ ವಿಸಿಟ್ ಮಾಡಿದಂಥವ್ರು. ಸೊ ಅಲ್ಲಿನ ಜನ ಬಹಳ ಎಚ್ಚರಿಕೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು. ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ ಎನ್ಡಿಎ ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೆಡಿಯು ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು ಎನ್ಡಿಎ ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬ ಟೆನ್ಷನ್ಲಿದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾ ಪಲ್ಟಾ ಹರಿಯಾಣ ಥರ ಆಗಿಬಿಟ್ರೆ, ಮಹಾರಾಷ್ಟ್ರ ಥರ ಆಗಿಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟ್ರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ನು ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ಥರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗ್ಬೋದು. ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ, ಜನರ ನಿರ್ಧಾರದಿಂದ ಅಂತ. ನೀವು ಎಕ್ಸ್ಟೆನ್ಸಿವ್ ಆಗಿ ಬಿಹಾರವನ್ನು ತಿರುಗಾಡಿದಂಥವ್ರು, ಅಲ್ಲಿನ ಹಳ್ಳಿಗಳಿಗೆ ವಿಸಿಟ್ ಮಾಡಿದಂಥವ್ರು. ಸೊ ಅಲ್ಲಿನ ಜನ ಬಹಳ ಎಚ್ಚರಿಕೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು. ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ ಎನ್ಡಿಎ ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ ಜೆಡಿಯು ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೆಡಿಯು ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ
ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು NDA ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬ ಟೆನ್ಷನ್ಲಿದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾಪಲ್ಟ ಹರಿಯಾಣ ಥರ ಆಗಿಬಿಟ್ರೆ, ಮಹಾರಾಷ್ಟ್ರ ಥರ ಆಗಿಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟ್ರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ನು ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ಥರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗ್ಬೋದು. ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ, ಜನರ ನಿರ್ಧಾರದಿಂದ ಅಂತ. ನೀವು ಎಕ್ಸ್ಟೆನ್ಸಿವ್ ಆಗಿ ಬಿಹಾರವನ್ನು ತಿರುಗಾಡಿದಂಥವ್ರು, ಅಲ್ಲಿನ ಹಳ್ಳಿಗಳಿಗೆ ವಿಸಿಟ್ ಮಾಡಿದಂಥವ್ರು. ಸೊ ಅಲ್ಲಿನ ಜನ ಬಹಳ ಎಚ್ಚರಿಕೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ. JDU ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ NDA ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ NDA ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ JDU ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ JDU ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು NDA ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬ ಟೆನ್ಷನ್ಲಿದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾಪಲ್ಟ ಹರಿಯಾಣ ಥರ ಆಗಿಬಿಟ್ರೆ, ಮಹಾರಾಷ್ಟ್ರ ಥರ ಆಗಿಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟ್ರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ನು ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ಥರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗ್ಬೋದು. ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ, ಜನರ ನಿರ್ಧಾರದಿಂದ ಅಂತ. ನೀವು ಎಕ್ಸ್ಟೆನ್ಸಿವ್ ಆಗಿ ಬಿಹಾರವನ್ನು ತಿರುಗಾಡಿದಂಥವ್ರು, ಅಲ್ಲಿನ ಹಳ್ಳಿಗಳಿಗೆ ವಿಸಿಟ್ ಮಾಡಿದಂಥವ್ರು. ಸೊ ಅಲ್ಲಿನ ಜನ ಬಹಳ ಎಚ್ಚರಿಕೆ